ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸಾ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಕೇಕ್ ರೆಸಿಪಿ ಮಾಡ್ತಾಯಿದ್ದೀವಿ. ಅಂದರೆ ಎಲ್ರಿಗೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಇಷ್ಟಪಡುವಂಥ ಹನಿ ಕೇಕ್ ಮನೆಯಲ್ಲೇ ಇಷ್ಟು ಸುಲಭವಾಗಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಏನಿಲ್ಲ, ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ 2 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ನೀವೇನಾದ್ರು ನಾನ್ ವೆಜಿಟೇರಿಯನ್ ಆಗಿದ್ದರೆ ಒಂದು ಅರ್ಧ ಕಪ್ ಅಷ್ಟು ಮೊಸರು ಹಾಕ್ಕೊಂಡ್ರೆ ಈ ಪ್ಲೇಸಲ್ಲಿ ಆಗುತ್ತೆ. ನಾನು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ, 2 ಮೊಟ್ಟೆ. ಯಾವ ಮೊಟ್ಟೆ ಬೇಕಾದರೂ ಹಾಕ್ಕೋಬೋದು, ಅಂದರೆ ಫಾರಮ್ ಮೊಟ್ಟೆ, ನಾಟಿ ಮೊಟ್ಟೆ ಯಾವುದಾದ್ರೂ ಹಾಕ್ಕೋಬೋದು. ನಾನಿವತ್ತು ಮನೆಯಲ್ಲೇ ನಾಟಿ ಮೊಟ್ಟೆ ಇತ್ತು, ಸೊ ಹಾಗಾಗಿ ನಾಟಿ ಕೋಳಿ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ 2. ಇವಾಗ ಇದಕ್ಕೆ ಅರ್ಧ ಕಪ್ಪಷ್ಟು ಹಸಿ ಹಾಲನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಅಡುಗೆ ಎಣ್ಣೆ, ಸನ್ಫ್ಲವರ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಫ್ಲೇವರ್ಗೋಸ್ಕರ ವೆನಿಲಾ ಎಸೆನ್ಸನ್ನು 1 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಯಾವ ಫ್ಲೇವರ್ ಬೇಕಾದರೂ ಹಾಕ್ಕೋಬೋದು. 1 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಇದನ್ನಿಷ್ಟನ್ನು ಇವಾಗ ಇದನ್ನು ಈ ಥರ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಅದಕ್ಕೆ 1 ಕಪ್ಪಷ್ಟು ಶುಗರ್ ಪೌಡರ್ನ ಹಾಕ್ಕೋತಾ ಇದ್ದೀನಿ. 1 ಕಪ್ ಆದರೆ ಸಾಕಾಗುತ್ತೆ. ಅಳತೆ ಕರೆಕ್ಟಾಗಿರಲಿ, ಕೇಕ್ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಒಂದು 3-4 ನಿಮಿಷ ಇದನ್ನು ಕೂಡ ರುಬ್ಕೊಬರ್ತೀನಿ. ನೋಡ್ತಿರ್ಬೋದು ಯಾವ ಥರ ಕ್ರೀಮಿ ಸ್ಟ್ರಕ್ಚರಲ್ಲಿದೆ ಅಂತ. ಇವಾಗ ಇನ್ನು ನಂತರ 1 ಕಪ್ಪಷ್ಟು ಮೈದಾ ಹಿಟ್ಟು, ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ. ಜರಡಿ ಹಿಡ್ದು ಹಾಕ್ಕೊಳ್ಳಿ, ಯಾವುದೇ ಥರ ಗಂಟಿರಲ್ಲ. ಹಾಗೆ ಇದಕ್ಕೆ ಬೇಕಿಂಗ್ ಪೌಡರ್ ಅಂತ ಏನಿದೆ, ಬೇಕಿಂಗ್ ಪೌಡರ್ನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಸೂಪರ್ ಮಾರ್ಕೆಟ್ ಮತ್ತು ಮೋರಲ್ಲೆಲ್ಲ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಒಂದು ಸಲ ತರಿಸಿಟ್ಕೊಬಿಟ್ರೆ 1 ವರ್ಷದವರೆಗೂ ಯೂಸ್ ಮಾಡ್ಬೋದು. ಹಾಗೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಇಷ್ಟನ್ನು ನೈಸಾಗಿ ರುಬ್ಕೊಬರ್ತೀನಿ. ಅಂದರೆ ಈ ಥರ ಕ್ರೀಮಿ ಸ್ಟ್ರಕ್ಚರಲ್ಲಿ ರುಬ್ಕೊಬಂದಿದ್ದೀನಿ. ನೋಡಿ ಯಾವ ಥರ ಕ್ರೀಮಿಯಾಗಿದೆ. ಈ ಥರ ಆದರೆ ಕೇಕ್ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಇದನ್ನು ಕೇಕ್ ಮೋಲ್ಡ್ಗೆ ಹಾಕೊಳ್ಳೋಣ ಬನ್ನಿ. ನಮ್ಮ ಹತ್ರ ಕೇಕ್ ಮೋಲ್ಡ್ ಇಲ್ಲ, ಸೊ ಹಾಗಾಗಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಬೌಲ್ಗೆ ಹಾಕೋಕ್ಕೆ ಮೊದಲೇ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಯೂಸ್ ಮಾಡಿ ಕೆಳಗಡೆ. ಇಲ್ಲ ಅಂದರೆ A4 ಶೀಟ್ಗೆ 2 ಕಡೆ ಆಯಿಲ್ ಹಚ್ಬಿಟ್ಟು ಹಾಕಿ. ಕೇಕ್ ತುಂಬ ಚೆನ್ನಾಗಿ ಬರುತ್ತೆ, ಅಂದರೆ ಈಸಿಯಾಗಿ ಬರುತ್ತೆ. ಇವಾಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಆ ಕಡಾಯಿ ಮೇಲೆ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಗ್ರಿಪ್ಗೋಸ್ಕರ, ಅಂದರೆ ನಾವು ಇಟ್ಟಿರುವಂಥ ಮೌಲ್ಡ್ ಇಡೋಕ್ಕೋಸ್ಕರ. ಹಾಗೆ ಇದನ್ನು ಒಂದು ಐ ಫ್ಲೇಮಲ್ಲಿ ಒಂದು 10 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು. ಈ ಕಡಾಯಿನ ಈಗ ಒಂದು 10 ನಿಮಿಷ ಬಿಸಿ ಮಾಡ್ಕೊಂಡಿದ್ದೀನಿ. ನಾವು ಆಲ್ರೆಡಿ ಏನು ಕೇಕ್ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ವಿ, ಆ ಬ್ಯಾಟರ್ನ ಇದ್ರ ಮೇಲೆ ಮಾಡಿಟ್ಟು ಲೋ ಫ್ಲೇಮಲ್ಲಿ ಒಂದು 40-45 ನಿಮಿಷ ಇದನ್ನ ಕುಕ್ ಮಾಡಬೇಕಾಗುತ್ತೆ. ಲೋ ಫ್ಲೇಮಲ್ಲೇ ಮಾಡಿ, ಐ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗ್ಬಿಡಿ. ಒಂದು 40-45 ನಿಮಿಷ ಆದರೆ ಸಾಕು. ಅದು ಕುಕ್ ಆಗ್ತಾ ಇರಲಿ. ಅಷ್ಟರಲ್ಲಿ ಈ ಕೇಕ್ ಮೇಲ್ಗಡೆ ಒಂದು ರೆಡ್ ಕಲರ್ ಲೇಯರ್ ಬರುತ್ತೆ, ನೋಡಿರ್ಬೋದು ನೀವು ಹನಿ ಕೇಕ್ ಮೇಲೆ. ಆ ರೆಡ್ ಕಲರ್ ಲೇಯರ್ಗೋಸ್ಕರ ಇವಾಗ 25 ರೂಪಾಯಿಂದು ಕಿಸಾನ್ ಜಾಮ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಒಂದು 25 ರೂಪಾಯಿಂದ ಆದರೆ ಸಾಕಾಗುತ್ತೆ. ಅದಕ್ಕೆ ಹನಿ ಕೇಕ್ಗೆ ಹನಿನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಹನಿ ಹಾಕ್ಕೊಳ್ತಾ ಇದ್ದೀನಿ. ಹನಿ ಜೊತೆ ಅದನ್ನು ಲಿಕ್ವಿಡ್, ಅಂದರೆ ಸೆಮಿ ಲಿಕ್ವಿಡ್ ಟೈಪಲ್ಲಿ ಬರಬೇಕು, ಅಲ್ಲಿವರೆಗೂ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹನಿ ಹಾಕ್ಕೊಂಡು. ಜಾಸ್ತಿ ಲಿಕ್ವಿಡ್ ಆಗಿಬಿಟ್ರೆ ನಮ್ಗೆ ಸ್ಪ್ರೆಡ್ ಮಾಡೋಕ್ಕಾಗಲ್ಲ. ಸೊ ಹಾಗೆ ಈ ಥರ ಬಂದರೆ ಸಾಕು. ನೋಡ್ತಿರ್ಬೋದು ಯಾವ ಥರ ರೆಡ್, ಅಂದರೆ ಇದೇ ಕಲರ್ ಕೊಡೋದು ನಮ್ಗೆ ಹನಿ ಕೇಕ್ಗೆ. ಇವಾಗ ಶುಗರ್ ಸಿರಪ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಶುಗರ್ ಸಿರಪ್ ಒಂದು ಪಾಕ ಬರೋದೇ ಅಗತ್ಯ ಏನಿಲ್ಲ, ಜಸ್ಟ್ ಈ ಥರ ಕಲರ್ ಚೇಂಜ್ ಆದರೆ ಸಾಕು. ಅದಕ್ಕೆ 4-5 ಟೇಬಲ್ ಸ್ಪೂನಷ್ಟು ಈ ಹನಿ ಏನಿದೆ ಹನಿನೇ ಹಾಕ್ಕೊಳ್ತಾ ಇದ್ದೀನಿ. ಹನಿನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಹನಿನೇ ಇಂಪಾರ್ಟೆಂಟ್ ಹನಿ ಕೇಕ್ಗೆ. ಸೊ ಹಾಗಾಗಿ ಹನಿನ ಮಿಕ್ಸ್ ಮಾಡಿಕೊಂಡು ಈ ಥರ ಎರಡೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ಇವಾಗ ಶುಗರ್ ಸಿರಪ್ ಕೂಡ ರೆಡಿಯಾಗಿದೆ. ಈಗ ನಾವು ಆಲ್ರೆಡಿ ಬೇಯಿಸೋಕ್ಕಿಟ್ಟಿರುವಂಥ ಬ್ಯಾಟರ್ ಕೂಡ ರೆಡಿಯಾಗಿದೆ. ಇವಾಗ 40 ನಿಮಿಷ ಆಗಿದೆ. ಒಂದು ಕಡ್ಡಿ ಚುಚ್ಚಿ ನೋಡ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಅದು ಅಂಟಿಲ್ಲ ಅಂದರೆ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ. ಅಂಟುತ್ತಿದೆ ಅಂದರೆ ಇನ್ನೊಂದು 5 ನಿಮಿಷ ಕುಕ್ ಮಾಡ್ಕೊಳ್ಳಿ ಸಾಕು. ಈಗ ಒಂದು ಚಾಕ್ ಸಹಾಯದಿಂದ ಎಡ್ಜಸ್ ಏನಿದೆ ಆ ಎಡ್ಜಸ್ನ ಬಿಡಿಸ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಎಡ್ಜಸ್ನ ಬಿಡಿಸ್ಕೊಂಡು ಆರಾಮಾಗಿ ಬರುತ್ತೆ. ಒಂದು ತಟ್ಟೆ ಮೇಲ್ಗಡೆ ಇದನ್ನು ದಬಾಕಿ 1-2 ಸಲ ಟಾಪ್ ಮಾಡಿದ್ರೆ ಆರಾಮಾಗಿ ಬಂದಿದೆ. ನೋಡ್ತಿರ್ಬೋದು, ನಾನು ಬಟರ್ ಪೇಪರ್ ಯೂಸ್ ಮಾಡಿರಲಿಲ್ಲ, A4 ಶೀಟ್ ಯೂಸ್ ಮಾಡಿದ್ದೆ. ನೋಡಿ ಎಷ್ಟು ಕ್ಲೀನಾಗಿ ಬರ್ತಿದೆ ಅಂತ, ಯಾವುದೇ ಥರ ಅಂಟ್ಕೊಳ್ತಿಲ್ಲ. ಸಾಫ್ಟಾಗಿ ಕೂಡ ಇದೆ. ನೋಡಿ ಕೈಲಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿದೆ ಅಂತ. ಇವಾಗ ಸೈಡ್, ಅಂದರೆ ಲೇಯರ್ ಏನಿದೆ ಆ ಲೇಯರ್ನ ತಗೊಳ್ತಾ ಇದ್ದೀನಿ. ಸುತ್ತ ಸೈಡ್ ಲೇಯರು ಅದು ಸ್ವಲ್ಪ ಹಾರ್ಡಾಗಿರುತ್ತೆ ಅಂತಷ್ಟೇ. ಹಾಗೆ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ಕೆಳಗಡೆ ಪಾರ್ಟ್ ಏನಿದೆ ಅದನ್ನು ಸ್ವಲ್ಪ ಈ ಥರ ಲೇಯರ್ನ ತಗೋತಾ ಇದ್ದೀನಿ, ಅಂದರೆ ಈಕ್ವಲ್ ಶೇಪಾಗಿ ಬರುತ್ತೆ ಅಂತಷ್ಟೇ. ಈಗ ನಾವು ಆಲ್ರೆಡಿ ಏನು ಜಾಮ್ನ ರೆಡಿ ಮಾಡ್ಕೊಂಡಿದ್ವಿ, ಹನಿ ಮತ್ತು ಜಾಮ್ನ ಹಾಕಿ ಅದನ್ನು ಲೇಯರನ್ನು ಸ್ವಲ್ಪ ತಿನ್ನಾಗೆ ಹಾಕಿ ಸಾಕು. ತಿಕ್ಕಾಗಿ ಹಾಕೋಕ್ಕೆ ಹೋಗ್ಬಿಡಿ, ಲೈಟಾಗಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ಒಂದು ಸ್ಪೂನ್ ಸಹಾಯದಿಂದ, ಇಲ್ಲಾಂದರೆ ಒಂದು ಚಾಕು ತೊಗೊಂಡು ಈ ಥರ ಅಪ್ಲೈ ಮಾಡ್ಕೊಬನ್ನಿ. ನಾವು ಒಂದು ಚಾಕುಲಿ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡ್ತಿರ್ಬೋದು ಯಾವ ಥರ ಬರ್ತಿದೆ ಅಂತ. ಕಲ್ಲರ್ ನೋಡಿ ಹೇಗಿದೆ ಅಂತ. ನಾವು ಯಾವುದೇ ಥರ ಕಲ್ಲರ್ ಹಾಕಿಲ್ಲ, ಈ ಕಿಸಾನ್ ಜಾಮ್ ಈ ಥರ ಕಲರ್ ಕೊಟ್ಟಿದೆ. ಇವಾಗ ಈ ವಿಪ್ಪಿಂಗ್ ಕ್ರೀಮಲ್ಲಿ ಸ್ವಲ್ಪ ಡಿಸೈನ್ ಮಾಡ್ತಾಯಿದ್ದೀನಿ ಅಷ್ಟೇ. ಈ ವಿಪ್ಪಿಂಗ್ ಕ್ರೀಮು ಆಪ್ಷನಲ್ಲು, ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಸೆಂಟ್ರಲ್ K ಅಂತ ಕೂಡ ಬರೆದಿದ್ದೀನಿ, ಕಿಸಾ ಚಾನಲ್ ಅಂತ. ಇದನ್ನು
ಹಾಗೆ ಕೂಡ ಡಿಪ್ ಮಾಡೋಕ್ಕಾಗಲ್ಲ ಶುಗರ್ ಸಿರಪ್ಪಲ್ಲಿ. ಸೊ ಹಾಗಾಗಿ ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ಪೀಸ್ ಮಾಡ್ಕೊಂಡು ಜಸ್ಟ್ ಶುಗರ್ ಸಿರಪ್ಗೆ ಒಂದು ಸಲ ಡಿಪ್ ಮಾಡಿ ಹಾಗೆ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಏನಿದೆ ಅದರಲ್ಲಿ ರೋಲ್ ಮಾಡಿದ್ರಾಯಿತು. ನಿಮ್ಮ ಹತ್ರ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ಇಲ್ಲ ಅಂದರೆ ಕೊಬ್ಬರಿನೇ ಮೇಲ್ಗಡೆ ಬ್ಲ್ಯಾಕ್ ಲೇಯರ್ ಏನಿದೆ ಅದನ್ನು ತೆಗೆದು ಮಿಕ್ಸಿಲಿ ರುಬ್ಕೊಂಡ್ರೆ ಆಯಿತು. ಇವಾಗ ನೋಡ್ತಿರ್ಬೋದು ಇನ್ನೊಂದು ಪೀಸ್ ತೆಗೆದು ತೋರಿಸ್ತೀನಿ. ಜಸ್ಟು ಕಟ್ ಮಾಡ್ಕೊಂಡಿರೋ ಪೀಸ್ ಏನಿದೆ ಆ ಪೀಸ್ನ ತೊಗೊಂಡು ಶುಗರ್ ಸಿರಪ್ ಒಳಗಡೆ ಡಿಪ್ ಮಾಡಿದ್ದು ಈ ಡೆಸಿಕೇಟೆಡ್ ಕೊಬ್ಬರಲ್ಲಿ ಒಂದು ಸಲ ರೋಲ್ ಮಾಡಿದ್ರಾಯಿತು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅಷ್ಟೇ ಕೂಡ ಅಂದರೆ ಬೇಕ್ರಿಗೆ ಹೋಗೋದೇ ಬಿಟ್ಬಿಡ್ತೀರ, ಮನೇಲೆ ಆರಾಮಾಗಿ ಮಾಡ್ಕೊಳ್ತೀರ, ಅಷ್ಟು ಚೆನ್ನಾಗಿ ಬಂದಿದೆ. ಈಗ ನೋಡ್ತಿರ್ಬೋದು ನೀವು ಯಾವ ಥರ ಬಂದಿದೆ ಅಂತ ಹನಿ ಕೇಕ್. ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಕೂಡ ಇದೆ. ಪ್ರೆಸ್ ಮಾಡಿದ್ರೆ ನಾವು ಹಾಕಿರುವಂಥ ಹನಿ ಕೆಳಗಡೆ ಬರುತ್ತೆ, ಅಷ್ಟು ಸಾಫ್ಟಾಗಿದೆ. ಈ ಥರ ನೀವೇ ಮನೇಲಿ ಮಾಡೋದ್ರಿಂದ ತುಂಬ ಮಕ್ಕಳು ಕೂಡ ಖುಷಿಪಟ್ಟು ತಿಂತಾರೆ. ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಹನಿ ಕೇಕ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಥರ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.